ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯಕ್ಕೆ ಶುಭ ಹಾರೈಸಿ ಈ ಪಂದ್ಯದ ನಾಣ್ಯ ಚುಮುಕಿಯನ್ನು ಮಾಡಿದಂತ ನಮ್ಮ ಶಾಸಕರು ನಲ್ಮೆಯ ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಬಿ ಮಧುರಪ್ಪರವರು ಗೌರವ ಕಾರ್ಯಾಧ್ಯಕ್ಷರು ಅವರು ಸಹ ಶುಭವನ್ನು ಹಾರೈಸಿದ್ದಾರೆ. ಆನೇಕಲ್ ತಂಡ ಫೈನಲ್ ಪಂದ್ಯ ಚಪ್ಪಾಳೆ ಸೌಂಡ್ ಎಲ್ಲ ಆನೇಕಲ್ ಅವರದು ಜೋರಾಗಿ ಕೃಷ್ಣಮೂರ್ತಿ ಅವ್ರು ಎಲ್ಲಾದ್ರು ದಯವಿಟ್ಟು ಎಲ್ಲ ಅವರ ಹೊಸರೋಡ್ ಚಪ್ಪಳೆ ಹೊಡ್ರಿ ಸುನಿಲ್ ಗಲ್ಸ್ ಆನೇಕಲ್ ತಂಡದ ಆಟಗಾರ ಆಡ್ತಾ ಇದ್ರೆ ಅಂದ್ರೆ ನಮ್ಮ ಆನೇಕಲ್ ಜನತೆ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಜಾಲಿ ಜಾಲಿ ಸಂಡೇ ಫುಲ್ ಜಾಲಿ. ನಮ್ಮ ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವರ್ಷವೂ ಆನೇಕಲ್ನಲ್ಲಿ ಹಬ್ಬದ ವಾತಾವರಣ, ಒಂದು ಸಂಭ್ರಮದ ಸಡಗರದಲ್ಲಿ ನಮ್ಮ ಶಾಸಕರ ಜೊತೆಗೂಡಿ ಅವರ ಅಭಿಮಾನಿ ಬಳಗದವರು ಒಂದೊಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಅನೇಕ ಕಬಡ್ಡಿ ತಂಡಗಳು ಬಂದು ಭಾಗವಹಿಸಿ ಒಂದೊಳ್ಳೆ ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ. ಅವ್ರ ಫೈನಲ್ ನೋಡುವ ಅಂತ ಗರ್ಲ್ಸ್ದು ಫೈನಲ್ಲು. ಓಕೆ ಪುಟ್ಟಿಗಳು ಯಾರು ಎತ್ಕೊಂಡು ಹೋಗ್ಬಿಡ್ರ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ HYZ ಹೆಸರು ತಂಡದ ಅರುಣ್ ಸೂಪರ್ ಟೆಕ್ ಲಾನ್ ಆಗಿದ್ದ. 3 ಆಟಗಾರ ನಡುವೆ ಸಂಕಡ 2ರಲ್ಲಿ ಬಾಲಕಿಯರ ವಿಭಾಗದ ಪಂದ್ಯ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ SBKC ಆನೇಕಲ್ ತಂಡ
ಎರಡು ತಂಡದ ನಾಯಕರೇ, ಇದು ನಿಮಗೆ ಎರಡನೇ ಕರೆ. ಥರ್ಡ್ ರೈಟ್ HYC ಹೆಸರುಗಡ ತಂಡಕ್ಕೆ ಡ್ಯೂ ಆರ್ ಟೈ, ಮಾಡು ಇಲ್ಲವೇ ಮಡಿ. HYC ಹೆಸರುಗಡ ತಂಡದ ಅರುಣ್ ಕುಮಾರ್, ಇಟ್ಸ್ ಡ್ಯೂ ಆರ್ ಟೈ. ಉತ್ತಮವಾದಂಥ ಟ್ಯಾಕಲ್. KP ರಾಜಶೇಖರ್ ಅವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಜಿ ಯಲ್ಲಪ್ಪ ಸರ್ ಅವ್ರನ್ನ ಅವ್ರನ್ನ ಭೇಟಿ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. KP ರಾಜಶೇಖರ್ ಸರ್ ಅವರು ಎಲ್ಲಿದ್ರು ಈ ಕಾರ್ಯಕ್ರಮದ ಆಯೋಜನೆಗೆ ಸಾಕಷ್ಟು ಸಲಹೆ ಸೂಚನೆ ನೀಡ್ತಾ ನಮ್ಮ ಜಿ ಯಲ್ಲಪ್ಪ ಸರ್ ಅವ್ರ ಜೊತೆಯಲ್ಲಿ ಮಾರ್ಗದರ್ಶಕರಾಗಿ ಶ್ರೀಯುತ KP ರಾಜಶೇಖರ್ ಸರ್ ಅವರು ಎಲ್ಲಿದ್ರೆ ಆದಷ್ಟು ಬೇಗ ಜಿ ಯಲ್ಲಪ್ಪ ಸರ್ ಅವ್ರನ್ನ ಭೇಟಿ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಶಾಸಕರು ನಲ್ಮೆಯ ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರ ಜೊತೆಯಲ್ಲಿ ಎಲ್ಲ ನಮ್ಮ ಗಣ್ಯಾತಿ ಗಣ್ಯರು ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯವನ್ನು ಇಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಹೊಸರೋಡ್ ವಿರುದ್ಧ ಸುನಿಲ್ ಗರ್ಲ್ಸ್ ತಂಡಗಳ ನಡುವೆ ಒಂದೊಳ್ಳೆ ಪ್ರದರ್ಶನ ನೀಡ್ತಾ ಇದ್ದಾರೆ ಎರಡು ತಂಡದ ಆಟಗಾರ್ತಿಯರು. ಆರು 5 1 ಅಂಕದ ಮುನ್ನಡೆಯಲ್ಲಿ ಸುನಿಲ್ ಗರ್ಲ್ಸ್ ಆನೇಕಲ್ ತಂಡ. ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭ, ಉತ್ತಮವಾದಂತಹ ಎಸ್ಕೇಪ್. ಒಂದು ಅದ್ಭುತವಾದಂತಹ ಎಸ್ಕೇಪ್. 7-5 2 ಅಂಕದ ಮುನ್ನಡೆಯಲ್ಲಿ ಸುನಿಲ್ ಗರ್ಲ್ಸ್ ಆನೇಕಲ್. ದಾಳಿಯಲ್ಲಿ ಹೊಸರೋಡ್ ಗರ್ಲ್ಸ್ ತಂಡದ ದಾಳಿಗಾರ್ತಿ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಉತ್ತಮವಾದಂತಹ ಟ್ಯಾಕಲ್. ಶಾಸಕರ ಕಡೆಯಿಂದಲೂ ಸಹ ಚಪ್ಪಾಳೆಯ ಒಂದು ಶ್ಲಾಘನೆಯಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ ನಮ್ಮ ಸುನಿಲ್ ಗರ್ಲ್ಸ್ ಆನೇಕಲ್ ತಂಡದ ಆಟಗಾರ್ತಿಯರಿಗೆ. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. 1+2 3 ಪಾಯಿಂಟ್ ಸುನಿಲ್ ಗರ್ಲ್ಸ್ ಆನೇಕಲ್. ಅಂಕಣ 1ರಲ್ಲಿ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯ. ಗಾಳಿ ವಿಭಾಗದಲ್ಲಿ ಲೋಹಿತ್ ಇಲ್ಲಿ ಸ್ಟ್ರಗಲ್ ಆಗಿರೋದ್ರಿಂದ ಪರ್ಶೂಟ್ಗೆ ಅವಕಾಶ ಇರೋದಿಲ್ಲ. ಸ್ಕೋರ್ 7-6 1 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. ಬಾಲಕರ ವಿಭಾಗದ ಸ್ಕೋರ್ ಈ ರೀತಿಯಾಗಿದೆ, 7-6 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಸೂಪರ್ ಟೆಕಲ್ ಆನ್ ಆಗಿದೆ. ಅಂಕಣ 2ರಲ್ಲಿ ಬಾಲಕಿಯರ ವಿಭಾಗದ ಒಂದು ಹೈ ವೋಲ್ಟೇಜ್ ಪಂದ್ಯ. 11-7 11-7 ಇನ್ ಫೇವರ್ ಆಫ್ ಸುನಿಲ್ ಗರ್ಲ್ಸ್ ಆನೇಕಲ್. ಒಂದಂಕಕ್ಕಾಗಿ ಬಲವಾದಂತ ಮನವಿ ಇತ್ತು, ಆದರೆ ಇಲ್ಲ ಅನ್ನುವಂಥ ಪ್ರತಿವಾದ ಕೂಡ ಆಟಗಾರ್ತಿಯರಿಂದ ಕಂಡು ಬರ್ತಾ ಇದೆ. ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಲೋಹಿತ್ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ನಮ್ಮ ಬಿ ಶಿವಣ್ಣ ಅಭಿಮಾನಿ ಬಳಗದ ವಕೀಲರಾಗಿರುವಂತಹ ದಿಲೀಪ್ ರವರು ಎಲ್ಲಿದ್ರು ಒಮ್ಮೆ ಅಂಕಣದ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. HYC ಹೆಸರುಘಟ್ಟ ತಂಡದ ಪ್ರಜ್ವಲ್ 7-6 in favor of HYC ಹೆಸರುಘಟ್ಟ.
ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗಳ ಸಹಭಾಗಿತ್ವದಲ್ಲಿ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ರಾಜ್ಯ ಮತ್ತು ಆನೇಕಲ್ ತಾಲೂಕು ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೇವೆ. ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಈ ದಿನ ಅಂತಿಮ ಫೈನಲ್ಸ್ ಪಂದ್ಯಾವಳಿಗೆ ತಲುಪಿದ್ದೇವೆ. ಈ ಪಂದ್ಯಾವಳಿಗಳಿಗೆ ಆನೇಕಲ್ನಿಂದ ತಾಲೂಕಿನ ಜನತೆ ಎಲ್ಲರೂ ಆಗಮಿಸಿ ಸಹಕಾರ ನೀಡಿದಿರಿ. ನಿಮ್ಗೆಲ್ರಿಗೂ ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹದಿಮೂರು 8 ಸುನಿಲ್ ಗರ್ಲ್ಸ್ ಆನೇಕಲ್ ತಂಡದ ಪರವಾಗಿ 13-8 ಇನ್ ಫೇವರ್ ಆಫ್ ಆನೇಕಲ್. ಎಸ್, ಅಂಕಣ ಒಂದರಲ್ಲಿ ಬಾಲಕರ ವಿಭಾಗದ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸೂಪರ್ ಟ್ಯಾಕಲ್ ಶ್ರೀ ಸಾಯಿ ನೆಲಮಂಗಲ ತಂಡದ ಆಚಕರಿಂದ 8-7 ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಬರ್ಲಿ ಒಂದು ಜೋರ ಚಪ್ಪಾಳೆ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಒಂದೊಳ್ಳೆ ಟ್ಯಾಕಲ್ ಹೊಂದಾಣಿಕೆ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. HYC ಹೆಸರುಘಟ್ಟ. ಸ್ಕೋರ್ 8-8 ಪಂದ್ಯ. ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ನಿಜವಾಗ್ಲೂ ನೋಡುಗರ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಆ ರೀತಿಯಾಗಿ ಒಂದು ಪ್ರಥಮ ಸೆಮಿಫೈನಲ್ ಪಂದ್ಯ ಅಂಕಣ ಒಂದರಲ್ಲಿ ಸಾಗಿ ಬರ್ತಾ ಇದೆ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯಿಂದ. ಹಾಗೆ ಆನೇಕಲ್ನ ಸ್ಥಳೀಯ ಮಾಧ್ಯಮಗಳಲ್ಲೂ ಸಹ ಈ ಒಂದು ಪಂದ್ಯಾವಳಿಯನ್ನು ನೇರ ಪ್ರಸಾರ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ರಾಕಿಯವರು ಬಿಸ್ಲರಿ ನೀರಿನ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ರು. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಂಬರೀಶ್ ರವರು ಹಾಗೂ ಕೃಷ್ಣಮೂರ್ತಿರವರು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲ ನಮ್ಮ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಶಾಸಕರ ಮೇಲಿರುವಂತಹ ಪ್ರೀತಿ ಅಭಿಮಾನದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮಿಸಿ ಒಂದು ಅಭೂತಪೂರ್ವವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಸಹಕರಿಸಿದ್ರ. 13-9 ಆನೇಕಲ್ ತಂಡದ ಪರವಾಗಿ ಮೈಸೂರು ರಾಜು ಅವರು ಎಲ್ಲಿದ್ರು? ಮೈಸೂರು ರಾಜು, ದಯವಿಟ್ಟು ಇಲ್ಲಿ ಬನ್ನಿ, ನನಗೆ ಭೇಟಿ ಮಾಡಿ. ರಾಜು, ಕಾರ್ ಕೀ ತಗೊಂಬ. ಹಂಗೆ ಕವರ್ ತಗೋಬ್ರ ಅನೋಲಪ್ಪ. ಎಸ್, ಇದು ಒಂದು ಸಂದರ್ಭದಲ್ಲಿ ಸ್ಕೋರ್ 11-8 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. 11-8 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. 11-8 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ಯಾವ ತಂಡ ಚಾಂಪಿಯನ್ ಆಗಿದ್ರು ಮತ್ತು ಅವರು ಫೈನಲ್ಗೆ ಲಗ್ಗೆ ಇಡ್ಲಿಕ್ಕಿದ್ದಾರೆ. 3 ದಿನಗಳಿಂದ ನಮ್ಮ ಕಾರ್ಯಕ್ರಮ ಅತ್ಯಂತ ಶಾಂತ ರೀತಿಯಿಂದ ಮೂಡಿ ಬರೋದಕ್ಕೆ ನಮ್ಮ ಆನೇಕಲ್ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಾಕಷ್ಟು ಶ್ರಮಿಸಿದ್ದಾರೆ. ಅವರಿಗೂ ಸಹ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಪಂದ್ಯ, ಫೈನಲ್ ಪಂದ್ಯ ಹೊಸರೋಡ್ ವರ್ಸಸ್ ಸುನಿಲ್ ಗರ್ಲ್ಸ್ ತಂಡಗಳ ನಡುವೆ ಉತ್ತಮವಾದಂಥ ಟ್ಯಾಕಲ್. ಹದಿಮೂರು 10
ಸುನಿಲ್ ಗರ್ಲ್ಸ್ ತಂಡದ ಪರವಾಗಿ 13-10 ಇನ್ ಫೇವರ್ ಆಫ್ ಸುನಿಲ್ ಗರ್ಲ್ಸ್. ವಿಜೇತರಾದ ತಂಡಕ್ಕೆ ಶಾಸಕರ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇಲ್ಲೇ ಬಹುಮಾನವನ್ನು ನಮ್ಮ ಮಹಿಳೆಯರ ತಂಡಕ್ಕೆ ನೀಡ್ತಾ ಇದ್ದೀವಿ. ಪಾರಿತೋಷಕ ಬಹುಮಾನ ಸಂಕಟ ಒಂದರಲ್ಲಿ ಪ್ರಥಮಾರ್ಧದ ಮುಕ್ತವಾಗಿದೆ. HYC ಹೆಸರುಘಟ್ಟ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಹಾಫ್ ಟೈಮ್ ಸ್ಕೋರ್ 11-9, 11-9 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ ಇದೆ. ಅಂಕಣ 2ರಲ್ಲಿ ಬೋನಸ್ನ ಜೊತೆಲಿ 2 ಟಚ್ ಪಾಯಿಂಟ್. ವಾಟ್ ಅ ಬ್ಯೂಟಿಫುಲ್ ರೈಡ್. ಹದಿನೇಳು 10, 17-10 ಇನ್ ಫೇವರ್ ಆಫ್ ಆನೇಕಲ್. ಹದಿನೇಳು 10, 7 ಅಂಕದ ಮುನ್ನಡೆಯಲ್ಲಿ ಸುನಿಲ್ ಬಾಯ್ಸ್ ಸುನಿಲ್ ಬಾಯ್ಸ್ ಸುನಿಲ್ ಗರ್ಲ್ಸ್ ವಿರುದ್ಧ ಹೊಸ ರೋಡ್ ಗರ್ಲ್ಸ್ ಟೀಮ್. 2 ಅದ್ಭುತವಾದಂತಹ ತಂಡಗಳ ನಡುವೆ ದಾಳಿಯಲ್ಲಿ ಹೊಸ ರೋಡ್ ಗರ್ಲ್ಸ್ ತಂಡದ ಜರ್ಸಿ ನಂಬರ್ 07 ಒಂದಂಕಕ್ಕಾಗಿ ಬಲವಾದಂತ ಮನವಿದೆ. ಕಾತೋಡೋಣ. ಎಸ್, ಒಂದಂಕ. ಎಸ್, ಅದ್ಭುತವಾದಂತ ಟ್ಯಾಕಲ್. ಫಸ್ಟ್ ಏಡ್ ವ್ಯವಸ್ಥೆ ನಡೆ ಆದಷ್ಟು ಬೇಗ.
ಹಲೋ ಮಣಿ ಕಾರ್ ಡಿಕ್ಕಿನಲ್ಲಿ ಸ್ಪ್ರೇ ತೆಗೆದುಕೋಬೇಕು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ SBKC ಆನೇಕಲ್ 2 ತಂಡದ ನಾಯಕರೇ, ಇದು ನಿಮಗೆ ಅಂತಿಮ ಕರೆ. ಬೇಡ ಬಿಡ ಮಣಿ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ SBKC ಆನೇಕಲ್ 2 ತಂಡದ ನಾಯಕರೇ, ಇದು ನಿಮಗೆ ಅಂತಿಮ ಕರೆ. 2 ತಂಡದ ನಾಯಕರೇ, ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 18-14, 18-14 ಆನೇಕಲ್ ಸುನಿಲ್ ಗಲ್ಸ್ ತಂಡದ ಪರವಾಗಿ. ಉತ್ತಮವಾದ ಟ್ಯಾಕಲ್, ಡಬಲ್ ಟೈ ಹೋಲ್ಡ್, ಬಿಗಿಯಾದ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಸುನಿಲ್ ಗಲ್ಸ್ ಆನೇಕಲ್. ಹತ್ತೊಂಬತ್ತು 14 ಸುನಿಲ್ ಗಲ್ಸ್ ಆನೇಕಲ್ ತಂಡದ ಪರವಾಗಿ. ಎಲ್ಲ ನಮ್ಮ ಆನೇಕಲ್ ಪ್ರೇಕ್ಷಕರಿಗೆ ಒಂದೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ಸಲ ಕಪ್ ಯಾರ್ದು? ಪಂದ್ಯ ಇನ್ನು ಬಾಕಿ ಇದೆ. ನಮ್ಮ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರು ಸಹ ಕುತೂಹಲದಿಂದ ಪಂದ್ಯವನ್ನು ವೀಕ್ಷಿಸ್ತಾ ಇದ್ರೆ. 19-14 ಸುನಿಲ್ ಗಲ್ಸ್ ಆನೇಕಲ್ ತಂಡದ ಪರವಾಗಿ 5 ಅಂಕದ ಮುನ್ನಡೆಯಲ್ಲಿದ್ದಾರೆ ನಿಮ್ಮ ಆನೇಕಲ್ ತಂಡ. ಹೊಸರೋಡ್ ಗರ್ಲ್ಸ್ ತಂಡದ ಆಟಗಾರ್ತಿ. 2 ತಂಡದ ನಾಯಕರೇ, ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 3 minutes to go. ಹತ್ತೊಂಬತ್ತು 14 19-14 ಅದ್ಭುತವಾದ ಅದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಹೊಸರೋಡ್ ಗರ್ಲ್ಸ್ ತಂಡದ ಆಟಗಾರ್ತಿಯರು. 19-15 19-15 in favor of ಸುನಿಲ್ ಗಲ್ಸ್ ಆನೇಕಲ್. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. 5 ಆಟಗಾರ್ತಿಯನ್ನು ನೋಡುವ ಯಾವುದೇ ಅಂಕ ಇಲ್ಲದ ನೆಮ್ಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಹೇ ಪ್ರಭು, ಹೇ ಕ್ಯಾ ಹುವಾ? ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಡಬಲ್ ಎಂಟ್ರಿ ಆಯ್ತು, ಒಂದು ಒತ್ತಡದ ಪರಿಸ್ಥಿತಿ. ಇಪ್ಪತ್ತು 16 ಥರ್ಡ್ ರೈಟ್ 2016 ಇನ್ ಫೇವರ್ ಆಫ್ ಸುನಿಲ್ ಗಲ್ಸ್ ಆನೇಕಲ್. 20-16 ಕೇವಲ 4 ಅಂಕದ ಅಂತರ. ಡೂ ಆರ್ ಟೈ, ಮಾಡು ಇಲ್ಲವೇ ಮಾಡಿ. ಇಪ್ಪತ್ತು 17 2017 3 ಅಂಕದ ಮುನ್ನಡೆಯಲ್ಲಿ ಸುನಿಲ್ ಗಲ್ಸ್ ಆನೇಕಲ್. ಅದ್ಭುತವಾದಂತಹ ದಾಳಿ. What a match! Multiple right point. 23-17 ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸುನಿಲ್ ಗಲ್ಸ್ ಅದ್ಭುತವಾದಂತಹ ಹಿಡಿತ. ಸುನಿಲ್ ಗಲ್ಸ್ ಆನೇಕಲ್ ಲೀಡನ್ನ ಇಲ್ಲಿ ಪಡ್ಕೊಳ್ತಾ ಇದ್ರೆ. ಈ ಸಲ ಕಪ್ ಯಾರ್ದು? ಆನೇಕಲ್ಲ ಹೊಸರೋಡ? ಯಾಕೋ ಸೌಂಡೇ ಕೇಳಿಸ್ತಾ ಇಲ್ಲಪ್ಪ. ಹೆಂಗೆ ಸೌಂಡ್ ಅಂದ್ರೆ? 2 ನಮ್ಮ ಆನೇಕಲ್ ತಾಲೂಕಿನ ತಂಡಗಳೇ, ಆದ್ರೆ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ದಾರೆ ಹೊಸರೋಡ್ ಹಾಗೂ ಸುನಿಲ್ ಗಲ್ಸ್ ಆನೇಕಲ್. 2 ತಂಡದ ಆಟಗಾರ್ತಿಗಳು ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ರು. ನಿಜವಾಗ್ಲೂ
ಬಾಲಕಿಯರು ಸಹ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಕಬಡ್ಡಿಯಲ್ಲಿ ಬಹಳ ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ನಮ್ಮ ಶಾಸಕರ ಕಡೆಯಿಂದ ವಿಶೇಷವಾಗಿ 2 ತಂಡದ ಆಟಗಾರ್ತಿಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯದಲ್ಲಿ ಸುನಿಲ್ ಖಲ್ಸ್ ಆನೇಕಲ್ ತಂಡದ ಆಟಗಾರ್ತಿಯರು ಚಾಂಪಿಯನ್ ಆಗಿ ಹೊರಬಿದ್ದಾರೆ. ಆ ತಂಡದ ತರಬೇತುದಾರರಾಗಿರುವಂತಹ ಸುನಿಲ್ ರವರಿಗೆ ಹಾಗೂ ಸಹ ತರಬೇತುದಾರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಹೊಸರೋಡ್ ತಂಡದ ಆಟಗಾರ್ತಿಯರಿಗೆ ತಂಡದ ತರಬೇತುದಾರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಶಾಸಕರು ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರು ವಿಜಯಶಾಲಿಯಾಗಿರುವಂತಹ ತಂಡದ ಆಟಗಾರ್ತಿಯರಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಿಕ್ಕಿದ್ದಾರೆ. ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಸುನಿಲ್ ನಮ್ಮ ಹೊಸರೋಡ್ ಗರ್ಲ್ಸ್ ತಂಡದ ಆಟಗಾರರು ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಬಂದು ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಬಾಲಕಿಯರ ವಿಭಾಗದ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ನಮ್ಮ ಹೊಸರೋಡ್ ಗರ್ಲ್ಸ್ ತಂಡದ ಆಟಗಾರ್ತಿಯರು ಬನ್ನಿ. ಕ್ಯಾಪ್ಟನ್ ತರಬೇತುದಾರರು ಬಂದು ಎಲ್ಲ ಆಟಗಾರ್ತಿಯರು ಬನ್ನಿ. ನಗದು ಬಹುಮಾನದ ಜೊತೆಯಲ್ಲಿ ಆಕರ್ಷಕ ಟ್ರೋಫಿಯನ್ನು ಸಹ ನೀಡಿ ಗೌರವಿಸಲಾಗ್ತಾ ಇದೆ. ಜೋರ ಚಪ್ಪಾಳೆಯೊಂದಿಗೆ ನಮ್ಮ ಹೊಸರೋಡ್ ಗರ್ಲ್ಸ್ ತಂಡದ ಆಟಗಾರ್ತಿಯರಿಗೂ ಸಹ ಅಭಿನಂದಿಸೋಣ. ಒಂದೊಳ್ಳೆ ಫೈಟ್ ನೀಡಿದ್ರೆ ನಿಜವಾಗ್ಲೂ ನೀವು ಸಹ ಕಡಿಮೆ ಇಲ್ಲ. ಬಹಳ ಅದ್ಭುತವಾದಂತಹ ಆಟದ ಮೂಲಕ ಎಲ್ಲರ ಗಮನವನ್ನು ಸಹ ಸೆಳೆದಿದ್ರ. ಒಂದೊಳ್ಳೆ ಪ್ರದರ್ಶನ. ಹೊಸರೋಡ್ ಗರ್ಲ್ಸ್ ನಮ್ಮ ಆನೇಕಲ್ ತಾಲೂಕಿನ ತಂಡ ಹೊಸರೋಡ್ ಗರ್ಲ್ಸ್ ತಂಡವು ಸಹ ಆ ತಂಡಕ್ಕೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಆನೇಕಲ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮುನಿರತ್ನ ಮೇಡಮ್ ಅವರು ಸಹ ಈ ಪಂದ್ಯದ ವೀಕ್ಷಣೆಯನ್ನು ಮಾಡಿದ್ರೆ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಹೊಸರೋಡ್ ಗರ್ಲ್ಸ್. ಎಸ್, ಇದೀಗ ಬಾಲಕಿಯರ ವಿಭಾಗದ ಪಂದ್ಯಾವಳಿಯ ಚಾಂಪಿಯನ್ಸ್ ಟೀಮ್ ಸುನಿಲ್ ಗರ್ಲ್ಸ್ ಆನೇಕಲ್. ಇಲ್ಲ ಕಮ್ಮಿ ಮಾಡ್ತೀನಿ. ಜೋರ ಚಪ್ಪಾಳೆಯೊಂದಿಗೆ ಸುನಿಲ್ ಗರ್ಲ್ಸ್. ಇದೀಗ ಶಾಸಕರು ಒಂದು ಸೂಚನೆ ಕೊಟ್ಟಿದ್ದಾರೆ. ಆನೇಕಲ್ ತಂಡಕ್ಕೆ ವೈಯಕ್ತಿಕವಾಗಿ 50,000 ಬಹುಮಾನ ಘೋಷಿಸಿದರೆ ಎಲ್ಲ ಜೋರಾಗಿ ಚಪ್ಪಾಳೆ. ಆನೇಕಲ್ ಗೆದ್ದಿರತಕ್ಕಂಥ ಪ್ರಥಮ ಬಹುಮಾನ ತಂಡಕ್ಕೆ ವೈಯಕ್ತಿಕವಾಗಿ ನಮ್ಮ ಶಾಸಕರು 50,000 ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಯಾರು ಚಪ್ಪಾಳೆ ಹೊಡ್ರಿ ಜೋರಾಗಿ ಹೇಳಿ. ಬಿ ಸಿ ರಮೇಶ್ ಅವರು ಬಂದಿದ್ದಾರೆ. ಅವ್ರ ದಯವಿಟ್ಟು ಕಾರ್ಯಕರ್ತರು ಕರ್ಕೊಂಡ್ಬರ್ಬೇಕಿಲ್ಲ ನಡಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ನಮ್ಮ ಪ್ರೊ ಕಬಡ್ಡಿ ಯಶಸ್ವಿ ತರಬೇತುದಾರರು. ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರರಾಗಿ ಕಾರ್ಯನಿರ್ವಹಿಸಲಿಕ್ಕಿರುವಂತಹ ಸನ್ಮಾನ್ಯ ಶ್ರೀಯುತ ಬಿ ಸಿ ರಮೇಶ್ ಸರ್ ಅವರು ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬಾಲಕಿಯರ ವಿಭಾಗದ ಚಾಂಪಿಯನ್ಸ್ ಟೀಮ್ ಸುನಿಲ್ ಗರ್ಲ್ಸ್ ಆನೇಕಲ್. ನಮ್ಮ ಬಿ ಶಿವಣ್ಣ ಅವರ ಕಡೆಯಿಂದ ಶಾಸಕರ ಕಡೆಯಿಂದ 50,000 ಬಹುಮಾನವನ್ನು ಸಹ ಘೋಷಿಸಿದ್ದಾರೆ. ಅಂಕಣ 1ರಲ್ಲಿ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯದ ಸ್ಕೋರ್ ವಿವರ 19-17 HYC ಹೆಸರುಘಟ್ಟ ತಂಡದ ಪರವಾಗಿ 2 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ ತಂಡ ಇದೆ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ. ಬೇಡವಾದಂತ ನಮ್ಮ ಶಾಸಕರು ವೇದಿಕೆಯಲ್ಲಿ ಆಸೀನರಾಗಲಿಕ್ಕಿದ್ದಾರೆ.
ಆನೇಕಲ್ಲಲ್ಲಿ ಮಹಿಳಾ ತಂಡ ಗೆದ್ದಂತ ತಂಡ ದಯವಿಟ್ಟು ವೇದಿಕೆ ಮೇಲೆ ಕರ್ಕೊಂಡ್ಬರ್ಬೇಕು. ಅವ್ರ ತಂಡದ ಕ್ಯಾಪ್ಟನ್ BC ರಮೇಶ್ ಅವರು ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ಬಿ ಶಿವಣ್ಣ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಭಾರತ ತಂಡದ ಆಟಗಾರರಾದಂತ ಮಹೇಶ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಬಣ್ಣ ಈ ಒಂದು ಕಾರ್ಯಕ್ರಮಕ್ಕೆ ಕಬಡ್ಡಿಯ ಸಾಧಕರು, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಸನ್ಮಾನ್ಯ ಶ್ರೀಯುತ BC ತಾಲೂಕು ರಮೇಶ್ ಮಹಿಳಾ ಅವರು ಈ ಗೆದ್ದಿರ್ತಕ್ಕಂಥ ತಂಡ ಮೇಲೆ ಬರಬೇಕು. ಶಾಸಕರು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ತಾಲೂಕು ಈಗ ವಿಜೇತರಾದಂತ ಮಹಿಳಾ ತಂಡ ವೇದಿಕೆ ಮೇಲೆ ಕರ್ಕೊಂಡ್ ಬರಬೇಕು. ಸುನಿಲ್ ಬಾಯ್ಸ್ ಈಗೆಲ್ಲ ಎಲ್ಲಿ ನಿಂತ್ಕೊಂಡ್ಬಾರ್ದು, ವೇದಿಕೆ ಮೇಲೆ ಬರಬೇಕು. ಸದಮಣ್ಣ ಅವರು ನಮ್ಮ ಸದ್ದಾಂ ಸರ್ ಹಾಗೂ ನಾಯಕರು ನಮ್ಮ ವೈ ಕೃಷ್ಣಮೂರ್ತಿ ಸರ್ ಓದ್ತಾಯ್ತು ಬಣ್ಣ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಪದ್ಮನಾಭ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಆಸೆಂಡ್ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಒಂದು ಸ್ವಲ್ಪ ವೇದಿಕೆ ಮುಂಭಾಗದಲ್ಲಿ ಕ್ಲಿಯರ್ ಮಾಡಿ. ನಮ್ಮ ಆನೇಕಲ್ ತಂಡ ಮಹಿಳಾ ತಂಡ ವೇದಿಕೆ ಮೇಲೆ ಬರಬೇಕು. ಸಮಯ ಇಲ್ಲ, ದಯವಿಟ್ಟು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ SPKC ಆನೇಕಲ್ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಇದು ನಿಮಗೆ ಅಂತಿಮ ಕರೆ. ಥರ್ಡ್ ರೈಟ್ ಇಟ್ಸ್ a 2-all tie. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ ಸಮಬಲ 19 ಈಚ. ಬರ್ಲಿ ಒಂದು ಜೋರ ಚಪ್ಪಾಳೆ. 19-19 ವಾಟ್ ಅ ಮ್ಯಾಚ್. ಅದ್ಭುತವಾದಂತಹ ಒಂದು ಟ್ಯಾಕಲ್. ಆನೇಕಲ್ ಫೈನಲ್ ಆಡಿಸ್ಬೇಕು ಈ ತಂಡದಲ್ಲಿ. ಗುರು ಅರೇಂಜ್ ಮಾಡಿಲ್ಲ ಆನೇಕಲ್ ಫೈನಲ್. ಸ್ಕೋರ್ ಪ್ಲೀಸ್. ನಮ್ಮ ಈ ಕಾರ್ಯಕ್ರಮಕ್ಕೆ ಸುನಿಲ್ ಬಾಯ್ಸ್ ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರರು, ಸ್ಟೇಜ್ ಮೇಲೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ನಮ್ಮ ನಲ್ಮೆಯ ಸನ್ಮಾನ್ಯ ಶ್ರೀಯುತ BC ರಮೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಮಹೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ BC ಸುರೇಶ್ ಅವರು ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರು, ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಯ್ತು ಕರಿ. ಈಗ ಮಹಿಳಾ ತಂಡ ಗೆದ್ದಂತ ಸುನಿಲ್ ಬಾಯ್ಸ್ ಮಹಿಳೆಯರ ತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮಗೆ ಅಂತಿಮ ಕರೆ ಶಾಸಕರು ಕಾಯ್ತಾ ಇದ್ದಾರೆ ನಿಮಗೆ ಬಹುಮಾನ ಕೊಡ್ಲಿಕ್ಕೆ. ಬಾ. ಇದೊಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರು, ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಥರ್ಡ್ ರೈಟ್. ಬಾಲಕಿಯರ ವಿಭಾಗದ ತಂಡಗಳ ಜೊತೆಯಲ್ಲಿ ನಮ್ಮೆಲ್ಲ ಗಣ್ಯಾತಿ ಗಣ್ಯರು ಒಂದು ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಸಹ ಭಾಗಿಯಾಗ್ತಾ ಇದ್ದಾರೆ. ಥರ್ಡ್ ರೈಟ್. ಸೂಪರ್ ಕಿಲಾಗಿದ್ದ ಸಂದರ್ಭ HYC
ಹೆಸರುಘಟ್ಟ ತಂಡದ ಆಟಗಾರರಿಂದ ಒಂದು ಅತ್ಯುತ್ತಮವಾದಂತಹ ಟ್ಯಾಕಲ್. ಬಂದವ್ರು ನೋಡು. ನಮ್ಮ ಈ ಕಡೆ ಬನ್ರಮ್ಮ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ ನಮ್ಮ ಆನೇಕಲ್ ತಂಡಕ್ಕೆ ವೈಯಕ್ತಿಕವಾಗಿ ನಮ್ಮ ಶಾಸಕರು ಬಹುಮಾನವನ್ನ ನೀಡ್ತಾ ಇದ್ದಾರೆ. 24-20 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. 24-20 HYC ಹೆಸರುಘಟ್ಟ ತಂಡದ ಪರವಾಗಿ. ದಾಳಿಯಲ್ಲಿ ಮನೋಜ್ ಒಂದು ಉತ್ತಮವಾದಂತಹ ಎಸ್ಕೇಪ್. ನಮ್ಮ ಮಹಿಳಾ ಆನೇಕಲ್ ತಾಲೂಕು ತಂಡ ಜಯಗಳಿಸಿದೆ. ಇನ್ನೊಂದ್ಸಲ ಅವರಿಗೆ ಜೋರಾದ ಚಪ್ಪಾಳೆ. ಸುಸ್ತಾಗ್ಬಿಟ್ಟಾರಲ್ಲ. ಬಾಲಕರ ವಿಭಾಗದ ಪಂದ್ಯದಲ್ಲಿ HYC ಹೆಸರುಘಟ್ಟ ತಂಡ ವಿಜಯಶಾಲಿಯಾಗಿ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉತ್ತಮ ಪ್ರದರ್ಶನ ನೀಡಿದಂತಹ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಸಹ ಧನ್ಯವಾದ. ಈ ಅಂಕಣದಲ್ಲಿ ತಾಲೂಕದ ಪಂದ್ಯ ಫೈನಲ್ ಪಂದ್ಯ ಅರೇಂಜ್ ಮಾಡ್ಬಿಡಿ. ಓಕೆ, ಧನ್ಯವಾದಗಳು. ವಿಶೇಷವಾಗಿ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆದಂತಹ ತಂಡಕ್ಕೆ ನಮ್ಮ ಶಾಸಕರು ಸನ್ಮಾನಿಸಿದ ಬಿ ಶಿವಣ್ಣ ಸರ್ ಅವರು 50,000 ರೂಪಾಯಿಗಳ